ಸಿದ್ದರಾಮಯ್ಯನವರೇ ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಎಸೇರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಬೇಕಿದ್ರೆ ಮತ್ತೆ ಜಾತಿ ಗಣತಿ ಸರ್ವೆ ಮಾಡಿ, ವೈಜ್ಞಾನಿಕವಾಗಿ ಸರ್ವೆ ಮಾಡಲಿ. ವಿಶೇಷ ಕ್ಯಾಬಿನೆಟ್ ಸಭೆ ಕರೆದು ಮೊದಲು ಚರ್ಚೆಯನ್ನ ನಡೆಸಲಿ. ಮೊದಲು ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಬಗ್ಗೆ ಕ್ಲಾರಿಟಿ ಇರಬೇಕು. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಎಸೀರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ರಿಪೋರ್ಟ್ ಅನ್ಸೈಂಟಿಫಿಕ್ ಮಾತ್ರ ಅಲ್ಲ, ಔಟ್ಡೇಟೆಡ್. ಜಾತಿ ಗಣತಿ ಸಮೀಕ್ಷೆ ಮಾಡಿ ಬರೋಬ್ಬರಿ 10 ವರ್ಷ ಕಳೆದು ಹೋಗಿದೆ. ಬೇಕಾಗಿದ್ರೆ ಮತ್ತೆ ಜಾತಿ ಗಣತಿ ಸರ್ವೆ ಮಾಡಿ, ವೈಜ್ಞಾನಿಕವಾಗಿ ಸರ್ವೆ ಮಾಡಲಿ. ವಿಶೇಷ ಕ್ಯಾಬಿನೆಟ್ ಸರ್ವೆ 17ನೇ ತಾರೀಕಿನ ಕರೆದಿದ್ದಾರಲ್ಲ, ಅದರಲ್ಲಿ ಚರ್ಚೆ ಮಾಡಿ ಮೊದಲಿಗೆ ಈ ಜಾತಿ ಗಣತಿ ವರದಿಯ ಬಗ್ಗೆ ಸರ್ಕಾರಕ್ಕೆ ಕ್ಲಾರಿಟಿ ಇರಲಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ನೋಡಿ, ಈಗಾಗಲೇ ಈ ಜಾತಿ ಗಣತಿ ವರದಿ ಯಾವಾಗ ಸೋರಿಕೆ ಆಯಿತೋ, ಅಸಲಿ ವರದಿ, ಆ ಕ್ಷಣದಿಂದಲೂ ಬಿಜೆಪಿಯ ನಾಯಕರಂತೂ ದುಂಬಾಲ ಬಿದ್ದು ಬಿಟ್ಟಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 10 ವರ್ಷಗಳಾಯಿತು ಜಾತಿ ಗಣತಿ ವರದಿ ಸಮೀಕ್ಷೆ ಮಾಡಿ, ಅದು ಔಟ್ಡೇಟೆಡ್ ಅನ್ನೋ ನಿಟ್ಟಿನಲ್ಲೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೆ ಜಾತಿ ಗಣತಿ ಸರ್ವೆ ಮಾಡಿ, ಬೇಕಾದರೆ ಇನ್ನು ಮುಂದೆ ವೈಜ್ಞಾನಿಕವಾಗಿ ಮಾಡಿ, ಅದಕ್ಕೆ ನಮ್ಮ ಬೆಂಬಲ ಇದೆ. ಆದರೆ ಅನ್ಸೈಂಟಿಫಿಕ್ ಮಾತ್ರ ಅಲ್ಲ, ಔಟ್ಡೇಟೆಡ್ ಈ ರಿಪೋರ್ಟನ್ನು ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿರೋದನ್ನು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ ಜಾತಿ ಗಣತಿ ವರದಿಯನ್ನು ಕಸದ ಬುಟ್ಟಿಗೆ ಎಸೀರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ.